ಸದ್ಯಕ್ಕೆ ಈ ಡಿಶ್ ರೆಡಿ ಆಯ್ತು. ಬರ್ತೀನಿ ಅಂದೆ ಹಿಂದೆ ಈಚೆ ಕಡೆ ನೋಡಿದ್ರೆ ಮಳೆ ಬರ್ತೈತೆ ಇಲ್ಲ. ಥೂ, ಇವಾಗ ಹಂಗೆ ಹೋಗೋಣ ಬರ್ರಿ. ಊರವರೆಲ್ಲ ಬಂದ್ರು, ಇವಳಿಂದ ಬಂದಿರ್ಲಿಲ್ಲ, ಇವಾಗ ಬಂದವಳೆ. ಕಟ್ ಮಾಡೋದು ಚೆನ್ನಾಗಿರತ್ತೆ ಆಕ್ಚುಲಿ, ಅಂದ್ರೂ ಚೆನ್ನಾಗಿರಲ್ಲ. ಲೋಡೆಡ್ ಚಿಕನ್, ಲೋಡೆಡ್ ಫ್ರೈಸ್, ಏನೋ ಒಂದು. ನಮ್ಮ ಅಕ್ಕ ಆಫೀಸ್ಗೆ ಹೋಗಿದ್ದಾಳೆ, ಅವಳಿನ ಒಂದ್ ಅರ್ಧ ಗಂಟೆ ಏನೋ ಬರ್ತಾಳೆ. ಲೋಡೆಡ್ ಫ್ರೈಸ್ ಮಾಡ್ಕೊಳ್ಳೋಣ ಅಂತ ಇರಪ್ಪ, ಫಿಕ್ಸ್ ಮಾಡ್ಬಿಡ್ತೀನಿ. ಯಾಕೆ ಬೇಕು ವಿಡಿಯೋ ಮಾಡ್ಕೊಂಡು ಏನಾರು ಆಗ್ಬಿಟ್ಟದು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಏನಿರತ್ತೆ ಅಂದ್ರೆ, ನಮ್ಮ ಅಕ್ಕ ಆಫೀಸ್ಗೆ ಹೋಗಿದ್ದಾಳೆ, ಅವಳಿನ ಒಂದ್ ಅರ್ಧ ಗಂಟೆ ಏನೋ ಬರ್ತಾಳೆ. ಸೊ ಅವಳು ಬಂದು ಮನೇಲಿ ಕುತ್ಕೋತಾಳಲ್ಲ ಪಾಪ, ಏನು ತಿನ್ನಕ್ಕೆ ಏನಾದ್ರು ಕೇಳ್ತಾಳಲ್ಲ. ಸೊ ನಾನು ಇವತ್ತು ಸರ್ಪ್ರೈಸ್ ಮಾಡೋಣ ಅಂತ ಲೋಡೆಡ್ ಫ್ರೈಸ್ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ತೀನಿ. ಅಡ್ಗೆ ಎಲ್ಲ ಮಾಡ್ತೀನಿ, ಸ್ವಲ್ಪ ಚೆನ್ನಾಗಿರತ್ತೆ ಇದು. ಅರೆ ಟೈಮ್ ಜಾಸ್ತಿ ಹಿಡಿಯತ್ತೆ, ಅದೊಂದೇ ಬೇಜಾರು. ಅದಕ್ಕೆ ನಾನೇ ಮಾಡ್ಕೊಳ್ಳೋಣ ಅವ್ಳು ಬರೋಷ್ಟಲ್ಲೇ ಅಂತ. ನೋಡೋಣ, ಅವಳನ್ನ ಕರ್ಕೊಬರಕ್ ನಾನೇ ಹೋಗ್ಬೇಕು ಮೆಟ್ರೋ ಹತ್ರ. ಅವಳು ಬರಕ್ಕಿನ್ನ ಮುಂಚೆ ಆಗ್ಬಿಡತ್ತ ನೋಡೋಣ. ನನ್ನ ಹತ್ರ ಒಂದು ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು, ಅಷ್ಟರಲ್ಲಿ ಮಾಡೋಣ. ಅದಕ್ಕೆ ಏನೇನ್ ಬೇಕು ಅಂದ್ರೆ ನೋಡಿ, ಎಲ್ಲ ಒಂದೊಂದೇ ತೋರ್ಸಕ್ಕಾಗಲ್ಲ ಅಂತ ಎಲ್ಲ ತಂದು ಟೇಬಲ್ ಮೇಲೆ ಇಟ್ಕೊಬಿಟ್ಟಿದೀನಿ ನೋಡಿ. ಅದಕ್ಕೆ ಇವಾಗ ಈ ಟ್ರೈಪೋರ್ಡ್ ನಮ್ಮ ಅಕ್ಕನ ರೂಮಿಂದ ಎತ್ತಾಕೋ ಬಂದೆ. ಇದು ಹೆಂಗ್ ಫಿಕ್ಸ್ ಮಾಡೋದು ಅಂತ. ಈ ಟ್ರೈಪೋರ್ಡ್ ಅಲ್ಲಿ ಫೋನ್ ಇಡೋದೇ ಭಯ ಗುರು ನನ್ಗೆ. ಒಂದ್ಸತಿ ಹಿಂಗೆ ಮಾಡಿ ಮುರ್ದಾಕ್ಬಿಟ್ಟಿದ್ದೆ. ಇದನ್ನ ಏನಾರು ಮುರ್ದಾಕ್ಬಿಟ್ರೆ ನಮ್ಮ ಅಕ್ಕ ಅರ್ಥ ಆಯ್ತು ಅನ್ಸುತ್ತೆ. ಇದು ಇರಪ್ಪ, ಫಿಕ್ಸ್ ಮಾಡ್ಬಿಡ್ತೀನಿ. ಯಾಕೆ ಬೇಕು ವಿಡಿಯೋ ಮಾಡ್ಕೊಂಡು ಏನಾರು ಆಗ್ಬಿಟ್ಟದು. ಫಸ್ಟ್ ಫಿಕ್ಸ್ ಮಾಡ್ಬಿಡ್ತೀನಿ ರೀ, ಆಮೇಲೆ ಕಂಟಿನ್ಯೂ ಆಗತ್ತೆ. ಗೈಸ್ ಫೈನಲಿ ಸೆಟ್ ಮಾಡಿದ್ದೀನಿ. ಅದಕ್ಕೆ ನೋಡಿ ಐಟಮ್ಸು. ಚಿಕನ್ ತಂದಿದ್ದೀನಿ. ಚಿಕನ್ 250 ಗ್ರಾಮ್ಸ್ ಇದೆ ಇಲ್ಲಿ. ಇದು ನಾನು ಲೈನ್ ಆಗಿ ಕಟ್ ಮಾಡಿಸ್ತೀನಿ ನಿಮ್ಗೆ, ಉದ್ದುದ್ದ ಚೆನ್ನಾಗಿರತ್ತೆ ಅಂತ. ಆಮೇಲೆ ಇದರಲ್ಲಿ ಸಾಲ್ಟು, ಅರ್ಶಿನ, ಬ್ಲ್ಯಾಕ್ ಪೆಪ್ಪರು, ಖಾರದ ಪುಡಿ ಇದೆ. ಇದರಲ್ಲಿ ಮೈದಾ, ಅರ್ಶಿನ, ಬ್ಲ್ಯಾಕ್ ಪೆಪ್ಪರು, ಖಾರದ ಪುಡಿ, ಇದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಏಂತಕ್ಕೆ ಅಂತ ಹೇಳ್ತೀನಿ. ಇದು ಖಾಲಿ, ಇದ್ರಲ್ಲೂ ಏನೋ ಹಾಕ್ಬೇಕು. ಸ್ಟಾರ್ಟಿಂಗು ಈ ಕ್ಯಾಬೇಜ್ ಒಂಚೂರು ಕಟ್ ಮಾಡ್ಕೊಳ್ಳೋಣ ಉದ್ದುದ್ದ. ಈ ಅಡ್ಗೆ ಮಾಡೋದೇ ಒಂದು ಟಾಸ್ಕ್ ಅಂದ್ರೆ ಈ ತರ ಕಟ್ ಮಾಡ್ಕೊಳ್ಳೋದೇ ಟಾಸ್ಕ್ ಗುರು. ಇನ್ನೊಂದು ಈರುಳ್ಳಿನೂ ಕಟ್ ಮಾಡಕ್ಕಿತ್ತು, ಅಷ್ಟು ಟೈಮ್ ಇಲ್ಲ. ಕಟ್ ಮಾಡೋದು ಚೆನ್ನಾಗಿರತ್ತೆ ಆಕ್ಚುಲಿ, ಅಂದ್ರೂ ಚೆನ್ನಾಗಿರಲ್ಲ. ಈ ಶೇಪ್ ಚೆನ್ನಾಗಿದೆ, ಇದು ದಪ್ಪ ಆಗೋಯ್ತು. ಬಿಡಿ. ವಾವ್, ದೇಗೋ ನೋಡಿ ಗಾಯ ಹೆಂಗ್ ಬಂದೈತೆ, ಮರಳಾದ ತುಪ್ಪ ತರ. ಇವಾಗ ಏನ್ ಮಾಡಬೇಕು ಅಂತಾನೆ ಮರ್ತೋದ್ನಲ್ಲ. ಇವಾಗ ಈ ಚಿಕನ್ಗೆ ಇದು 4 ಮಸಾಲೆ ತೋರಿಸ್ತೀನಲ್ಲ, ಅದನ್ನ ಹಾಕ್ಬೇಕು. ಹಾಕೊಂಡು ಫುಲ್ ಮಿಕ್ಸ್ ಕಲ್ಸ್ಕೋಬೇಕು. ಬೋನ್ಲೆಸ್ ಪೀಸ್ ಅಲ್ಲಿ ಯಾವ್ದೋ ಒಂದು ಮುಳ್ಳು ಸಿಕ್ತು ಗುರು. ವಾಟ್ ಈಸ್ ಸಡನ್ ಸರ್ಪ್ರೈಸ್? ನಾನು ಇವಾಗ ಏನ್ ಇಲ್ಲಿ ತೋರಿಸ್ತೆ ಬರೀ ಇಷ್ಟ ಐಟಮ್ ಅಲ್ಲ, ಇನ್ನು ಆಲೂಗೆಡ್ಡೆ, ಫ್ರೆಂಚ್ ಫ್ರೈಸ್, ಆಮೇಲೆ 3 ಸೀಕ್ರೆಟ್ ಸಾಸ್ ಇದೆ, ಅದನ್ನ ಹಾಕೋಬೇಕು. ಈ ತರ ಕಲ್ಸಿಟ್ಕೊಂಡಿದ್ದೀನಿ ಕರೆಕ್ಟ್ ಆಗಿ. ಈ ತರ ನೋಡಿ ಕಲ್ಸಿಟ್ಕೊಂಡಿದ್ದೀನಿ ಕರೆಕ್ಟ್ ಆಗಿ. ಎಲ್ಲದಕ್ಕೂ ಮಸಾಲ ಅಂಟಿದೆ ಚಿಕನ್ಗೆ. ನೆಕ್ಸ್ಟ್ ಇದಕ್ಕೆ ಕೋಲ್ಡ್ ವಾಟರ್ ಹಾಕ್ಬೇಕು. ಫ್ರಿಜ್ ಅಲ್ಲಿ ಇದೆ, ತಗೋಬತ್ತೀನಿ. ನನಗೆ ಮಾಡಬೇಕು ಅಂತಾನೆ ಮಧ್ಯಾಹ್ನ ನೀರ್ ತುಂಬಿಸ್ಬಿಟ್ಟು ಫ್ರಿಜ್ ಅಲ್ಲಿ ಇಕ್ಕಿದ್ದೆ ಇದನ್ನ, ಕೋಲ್ಡ್ ವಾಟರ್ನ. ಓಕೆ ಡನ್. ಕೋಲ್ಡ್ ವಾಟರ್ ಹಾಕಿದ್ದೀನಿ. ಇವಾಗ ಏನ್ ಮಾಡಬೇಕು ಅಂದ್ರೆ, ಇದು ಯಾಕೆ ಏನ್ ವಿಡಿಯೋ ಮಾಡಬೇಕಾರ್ ಬೇಕು ಅಂತ ಮರ್ತೋಗ್ತಾ ಇತ್ತಾ ಅಥವಾ ಏನು ಮಾಡೋದು ಹೆಂಗೆ ಅಂತಾನೆ ಮರ್ತೋಗ್ತಾ ಇದೀನಿ ನಾನು ಸಡನ್ ಆಗಿ. ಇದು ಹಾಕಿದೀವಲ್ಲ ಮೈದಾ ಮೇಲ್ಗಡೆ, ಅದನ್ನ ಮಿಕ್ಸ್ ಮಾಡ್ಕೊಬಿಡೋಣ. ಇದು ಚೆನ್ನಾಗಿರತ್ತೆ, ಸಕ್ಕತ್ತಾಗಿರತ್ತೆ ತಿನ್ನಕ್ಕೆ, ಬಟ್ ಟೈಮ್ ತುಂಬಾ ಹಿಡಿಯತ್ತೆ ಮಾಡಕ್, ಅದೊಂದು ಬೇಜಾರು. ಅದಕ್ಕೆ ಯಾವೊಂದ್ ಗುರು ಮಾಡ್ಕೋತಾನೆ ಎಷ್ಟು ಟೈಮ್ ಎಲ್ಲ ಹಾಕಿ, ಆಮೇಲೆ ಫುಲ್ ಪಾತ್ರೆ ಎಲ್ಲ ಆಗತ್ತೆ ಅಂತ ಹೋಗ್ಬಿಟ್ಟು ಕಾಸ್ಕೊಟ್ಟು ತಿನ್ಬಿಡ್ತೀವಿ ಅಷ್ಟೇ. ನೋಡಿ ಈ ತರ ಫುಲ್ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಏನಂದ್ರೆ, ಇದು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಆ ಚಿಕನ್ಗಳನ್ನ ಇದ್ರೊಳಗೆ ಹಿಂಗ್ ಹಾಕೋಬೇಕು. ಓಕೆನಾ? ಹಿಂಗ್ ಹಾಕೊಂಡು ಎಲ್ಲ ಒಟ್ಟಿಗೆ ಹಾಕೋಬೇಡಿ, ಒಂದ್ 4-5 ಪೀಸ್ ಹಾಕೊಳ್ಳಿ. ಇನ್ನೇನ್ ಇದು ಹಾಕೊಂಡೆ. ನಮ್ಮ ಅಕ್ಕ ಕಾಲು
ಬಾ ಮೆಟ್ರೋ ಹತ್ರ ಪಿಕಪ್ ಮಾಡಕ್ಕೆ ಅಂತ. ಅರ್ಧಂಬರ್ಧ ಆಗೋಯ್ತು ಕೆಲ್ಸ. ಇವಾಗ ಯಾವ ಕಡೆನೂ ಆಗ್ಲಿಲ್ಲ. ಸರಿ ಆಯ್ತು, ಬನ್ನಿ ಅವ್ನ ಕರ್ಕೋಬರೋಣ, ಮುಂದೆ ಕಂಟಿನ್ಯೂ ಮಾಡೋಣ. ಇದು ಹಿಂಗೆ ಇಲ್ಲಿ ಸದ್ಯಕ್ಕೆ. ಇದ್ ಯಾವ ಹಣೆ ಬರ ಗುರು. ಅವಳು ಫೋನ್ ಮಾಡೋಳೆ ಬಾ ಅಂತ, ನಾನು ಬರ್ತೀನಿ ಅಂದೆ. ಹಿಂದೆ ಈಚೆ ಕಡೆ ನೋಡಿದ್ರೆ ಮಳೆ ಬರ್ತೈತೆ. ಇವಾಗ ಮಳೆಲ್ಲೇ ಹೋಗ್ಬೇಕು ನಾನು. ಅವಳು ಬಿಡಲ್ಲ. ನಾನ್ ಬರೋ ತನಕನೂ ಬೇಕಾರೆ ಅಲ್ಲೇ ಇರ್ತಾಳೆ. ಆಮೇಲೆ ನಮ್ಮ ಅಪ್ಪಂಗೆ ಫೋನ್ ಮಾಡ್ಬಿಡ್ತಾಳೆ, ಅಪ್ಪ ನೋಡಪ್ಪ ಬರ್ತಾ ಇಲ್ಲ ಅಂತ. ನಮ್ಮಪ್ಪ ಗೊತ್ತಲ್ಲ, ಕರ್ಕೋವಾ ಅಂತಾರೆ. ಇಲ್ಲಿ ನೋಡಿ ಮಳೆ. ಇದೇ ಟೈಮಲ್ಲಿ ಜಾಕೆಟ್ ಹಾಕೊಂಡು ಹೋಗೋಣ ಅಂದ್ರೆ ಜಾಕೆಟು ಸಿಗ್ತಾ ಇಲ್ಲ. ಥೂ, ಇವಾಗ ಹಂಗೆ ಹೋಗೋಣ ಬರ್ರಿ. ಮಳೆ ನಿಂತ್ಕೊಂಡು ಹೋಗ್ಬೇಕು ಇವಾಗ. ಗೈಸ್, ನಾನು ನಮ್ಮ ಮನೆಯಿಂದ ಮೆಟ್ರೋ ಸ್ಟೇಷನ್ ಬಂದೆ. ಅಂದ್ರೂ ನಮ್ಮ ಅಕ್ಕ ಮೆಟ್ರೋ ಇಂದ ಈ ಸ್ಟಾಪಿಗೆ ಇನ್ನೂ ಬಂದಿಲ್ಲ. ಹೇಳಿದ ಟೈಮಿಗಳು ಯಾವತ್ತೂ ಬರಲ್ಲ. ಅದಕ್ಕೆ ನಮ್ಮ ಅಕ್ಕ ಫೋನ್ ಮಾಡಿ ಮೆಟ್ರೋ ಹತ್ರ ಬಾ ಅಂದ್ರೆ ನಾನು 1/4 ಗಂಟೆ ಬಿಟ್ಕೊಂಡೇ ಬರೋದು. 1/4 ಗಂಟೆ ಬಿಟ್ಕೊಂಡು ಬಂದ್ರು ಇಲ್ಲೊಂದು 1/4 ಗಂಟೆ ಕಾಯ್ಬೇಕು ನಾನು ಇನ್ನು. ಊರವರೆಲ್ಲ ಬಂದ್ರು, ಇವಳಿನ್ನೂ ಬಂದಿರ್ಲಿಲ್ಲ. ಇವಾಗ ಬಂದವಳೆ 1/4 ಗಂಟೆ ಆದ್ಮೇಲೆ. ನೀನು ಮೆಟ್ರೋ ಕೆಳಗಿದ್ಮೇಲೆ ಫೋನ್ ಮಾಡು, ನಾನು 2 ನಿಮಿಷ ಬರ್ತೀನಿ. ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ. ನೋಡಿ ಗೈಸ್, ನಮ್ಮ ಅಕ್ಕನ ಕರ್ಕೊಬರಕ್ಕೆ ಎಷ್ಟೆಲ್ಲ ಸಾಹಸ ಪಟ್ಟಿದೀವಿ ನೋಡು. ಫುಲ್ ಇದೆಲ್ಲ ನಿಂಗೋಗ್ಬಿಡೈತೆ, ಫುಲ್ ಮಳೆ. ನೋಡ, ಕರ್ಕೊಬರಕ್ಕೆ ಇಷ್ಟೆಲ್ಲ ಸರ್ಕಸ್. ನಾನ್ ತಲೆ ಬಿಟ್ಟು ಬೇರೆ ಎಲ್ಲಾ ಪಾರ್ಟ್ಸ್ ನಿಂದೋಗ್ಬಿಟ್ಟಿದೆ. ಅಮ್ಮ ಚಿಕನ್ ಬಿರಿಯಾನಿ ಮಾಡಿದ್ಯಾ? ಚಿಕನ್ ಬಿರಿಯಾನಿ ಎಲ್ಲ ನಾನು ನಿಂಗೆ ಏನೋ ಮಾಡ್ತಾ ಇದೀನಿ. ಬಾ, ಏನ್ ಹೇಳು. ನೀನ್ ಮಾಡಕ್ ನಿಂಗೆ ತಿನ್ನಕ್ ಆಗಲ್ಲ ಬರತ್ತ. ಏನ್ ತಿನ್ನಕ್ ಆಗ ನಂಗೆ ಇವಾಗ ಕರೆಕ್ಟ್ ಊಟ ಮಾಡ್ಬೇಕು. ಏನಿದು? ಮಾಡ್ತೀನಿ ನೋಡು. ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು. ಏನ್ ಹೇಳಿ, ಒನ್ ಮೋರ್ ಅನ್ಬೇಕು ನೀವು. ಫಸ್ಟು ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೈಯೆಲ್ಲ ಒರೆಸ್ಕೊಂಡು ನೆಕ್ಸ್ಟ್ ಸಿಗ್ತೀನಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಇವಾಗ ಮತ್ತೆ ಕಂಟಿನ್ಯೂ ಮಾಡಬೇಕು ಇದನ್ನ ಮಾಡೋದನ್ನ. ಟ್ರೈಪಾಡ್ ಇಟ್ಬೋಣ. ಅದೇ ಅವಾಗ ಹೇಳಿದ್ನಲ್ಲ, ಇದನ್ನ ಹಿಂಗೆ ಅದ್ರ ಮೇಲೆ ಇಕ್ಕಿ ಚೆನ್ನಾಗಿ ಅಂಟ್ಕೊಳ್ಳಿ. ಅದು ಮಸಾಲೆ ಎಲ್ಲ ಚಿಕನ್ ಒಳಗೆ ಈ ತರ ಕೋಟಿಂಗ್ ಆದ್ಮೇಲೆ ನೋಡಿ, ಈ ತರ ಒಂದು ತಗೊಳ್ಳಿ. ಇದೇನೋ ಅಂತಾರ ಗೊತ್ತಿಲ್ಲ. ಇದನ್ನ ತಗೊಂಡು ಹಿಂಗ ಹಾಕೊಂಡು ಕೋಲ್ಡ್ ವಾಟರ್ ಇತ್ತಲ್ಲ, ನೋಡಿ ಆ ತರ ಹಚ್ಕೊಂಡು ವಾಪಸ್ ಅದಕ್ಕೆ ಡಿಪ್ ಮಾಡಿ ಹಿಂಗಿಡ್ಬೇಕು ಅಷ್ಟೇ. ಆ ತರ ಎಲ್ಲ ಮಾಡ್ಕೊಬಿಡ್ತೀನಿ. ಇಷ್ಟು ಮಾಡ್ಬೇಕು, ಮಾಡ್ಕೊಬಿಡ್ತೀನಿ. ಗೈಸ್, ಇನ್ನು ಚಿಕನ್ ಇದೆ, ಇಟ್ಟೇ ಇಲ್ಲ. ಅದಕ್ಕೆ ಅದನ್ನ ಬರೀ ಹಂಗೆ ಕರ್ದ್ಬಿಡ್ತೀನಿ. ಅಷ್ಟು ಚಿಕನ್ ಎಷ್ಟಾಗತ್ತೆ ಅಷ್ಟು ಇಟ್ಕೊಂಡು ಹಂಗೆ ಕರ್ದ್ಬೋಣ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ಫ್ರೆಂಚ್ ಫ್ರೈಸ್ ಪೊಟೇಟೊ ಇದೆ, ಅದನ್ನ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೊಂಡು ಇದನ್ನ ಎಣ್ಣೆಗೆ ಹಾಕ್ತೀನಿ ಅಷ್ಟೇ. ಎಣ್ಣೆಗೆ ಹಾಕಾದ್ಮೇಲೆ ಹೆಂಗಿರತ್ತೆ ಅಂತ ತೋರಿಸ್ತೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ವಲ್ಲ. ಹೋಗೋ ಪ್ಲೀಸ್ 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 ಪ್ಲೀಸ್. ಏನದು ಅದೆಲ್ಲ ಹಂಗಕ್ಕೆ ಇಟ್ಬಿಟ್ಟಿದ್ಯಾ? ಇದು ಖಾಲಿ ಆಗೋಯ್ತಿಟ್ಟು. ಎಣ್ಣೆ ಕಾಯಕ್ಕೆ ಇಟ್ಬಿಡೆ ಪ್ಲೀಸ್ ಕಣಲೆ, ಪ್ಲೀಸ್. ಹಂಗಾರೆ ಇಟ್ಟಿದ್ದೆ ಹಾಕ್ಬಿಡ್ತೀಯ? ಅಲ್ಲ, ಇದು 4 ಪೀಸ್ ಅಷ್ಟೇ ಇಟ್ಟಿಲ್ಲ. ಇದಕ್ಕೆಲ್ಲ ಆಯ್ತು ಕ್ಲೀನ್ ಆಗಿ. ಅದೆಲ್ಲ ಆಗಿದೆ. ಆಗಿದೆ ಕರೆಕ್ಟ್ ಆಗಿದೆ. ನೀವು ಹೋಗಿ ಇಟ್ಟಿಡವ ದಯವಿಟ್ಟು. ಸತಿ ಇಟ್ ಕಮ್ಮಿ ಆಯ್ತು ಸತಿ. ಹಿಂದೆ ಯಾರೋ ಅದು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು. ಫೈನಲಿ ಎಲ್ಲ ರೆಡಿ ಆಯ್ತು. ನೋಡಿ ಏನೇನ್ ಮಾಡಿದೀನಿ ಅಂದ್ರೆ, ಈ ಚಿಕನ್ ನ ಫ್ರೈ ಮಾಡಿದೀನಿ, ಕ್ರಿಸ್ಪಿ ಆಗಿದೆ. ಇದು ಫ್ರೆಂಚ್ ಫ್ರೈಸು. ಇದು ಸ್ವಲ್ಪ ಚಿಕ್ಕದಾಗಿ ಕ್ಯಾಬೇಜ್ ನ ಕಟ್ ಮಾಡ್ಕೊಂಡೆ. ಆಮೇಲೆ ಈ 3 ಮೇನ್ ಐಟಮ್ ಇದಿಷ್ಟು. ಅದು ಸೀಕ್ರೆಟ್ ಸಾಸಸ್. ಅದು ಇವಾಗ ನೋಡಿ ಹೆಂಗ್ ಮಾಡ್ತೀನಿ ಅಂತ. ಫ್ರೈಸ್ ಹಾಕೊಂಡ್ಮೇಲೆ ಚೀಸ್ನ ಅದ್ರ ಮೇಲೆ ಸ್ವಲ್ಪ ಹಾಕೋಬೇಕು. ನೋಡಿ ಈ ತರ ಇದು ಹಾಕಿದ್ವಿ. ನೆಕ್ಸ್ಟ್ ಅದ್ರ ಮೇಲೆ ಚಿಕನ್ ಫುಲ್ಲು ಸೈಡ್ಸ್ ಎಲ್ಲ ಏನು ಬಿಡಬೇಡಿ, ಎಲ್ಲ ಕಡೆ ತುಂಬಿಸ್ಬಿಡಿ ಚಿಕನ್ನ. ಹಿಂಗೆ ಹಾಕೊಂಡ್ವಿ. ನೆಕ್ಸ್ಟ್ ಅದ್ರ ಮೇಲೆ ಈ ಸಾಸ್ನ ಹಾಕೋಬೇಕು. ನೋಡಿ ಡ್ರೆಸ್ಸಿಂಗ್ ಮಾಡೋದೇ ಮಜಾ ಇದ್ರದ್ದು.
100%. ಅದಾದ್ಮೇಲೆ ನಾನು ಅವಾಗಲೇ ಯಾವ್ದು ಹಾಕಿದ್ದ ಇದಾ ನೆಕ್ಸ್ಟ್ ಈ ವೈಟ್ ಸಾಸ್ನ ಹಾಕೋಬೇಕು. ಎಲ್ಲ ಆದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕ್ಯಾಬೇಜ್ನ ಉದುರಿಸಿ ಹಿಂಗ್ಮೇಲೆ. ನಿಮಗೆ 70% ಅಡುಗೆ ಟೇಸ್ಟ್ ಇಷ್ಟ ಆದರೆ ಇನ್ನು 30% ಮ್ಯಾಟ್ರ್ ಆಗೋದೇ ಈ ಡ್ರೆಸ್ಸಿಂಗ್. ನೋಡಿ ಇಷ್ಟೇ ಕಂಪ್ಲೀಟ್. ಫ್ರೈ ಸ್ವಲ್ಪ ಮಿಕ್ಬಿಡ್ತು, ಅದಾದ್ಮೇಲೆ ತಿನ್ಕೋತೀವಿ ಊಟಕ್ಕೆ. ಸದ್ಯಕ್ಕೆ ಈ ಡಿಶ್ ರೆಡಿ ಆಯಿತು. ಅಲ್ಲಿ ಎಲ್ಲ ಮಾಡಿದ್ದೀನಿ. ನಮ್ಮ ಅಕ್ಕನ ರಿಯಾಕ್ಷನ್ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾಳೆ. ಏನೋ ಸ್ಮೆಲ್ಲೇ ಬರ್ತಾ ಇಲ್ಲ. ಫಸ್ಟ್ ತಿನ್ನು, ಸ್ಮೆಲ್ ಇಟ್ಕೊಂಡು ಏನು ಮಾಡ್ತೀವಿ, ಟೇಸ್ಟ್ ತಾನೇ ಮ್ಯಾಟ್ರ್ ಆಗೋದು. ಡಿಶ್ ಏನು ಡಿಶ್ ಸ್ಮೆಲ್ ಬೇಕಂದ್ರೆ ಸೆಂಟ್ ಹೊಡ್ಸ್ಕೊಡ್ಲಾ? ಡಿಶಸ್ ಹೇಳು. ಲೋಡೆಡ್ ಚಿಕನ್, ಲೋಡೆಡ್ ಫ್ರೈಸ್, ಏನೋ ಒಂದು. ಅಮ್ಮ ಇವತ್ತು ತಿನ್ನಮ್ಮ ಪ್ಲೀಸ್. ನೀನೆಲ್ಲ ಕಲಿಸ್ಬೇಡ, ಒಂದೇ ಕಡೆ ತಿನ್ನು. 1 hour later. ಹೆಂಗಿದ್ಯೇ? ಹೌದಾ? ಚೆನ್ನಾಗಿರತ್ತೆ, ಬಟ್ ಈ ಮಾಡಕ್ಕೆ 1 hour ಬೇಕೇ ಬೇಕು. ಆಮೇಲೆ ತುಂಬಾ ಪಾತ್ರೆ, ಹೆವಿ ಪಾತ್ರೆ ಆಗತ್ತೆ ಇದು ಮಾಡಕ್ಕೆ. ಮಾಡೋದು ಅಭ್ಯಾಸ ಇಲ್ಲ, ಅದಕ್ಕೆ ಅಷ್ಟು ಪಾತ್ರೆ ಯೂಸ್ ಮಾಡ್ತೀಯ. ಏನಿಲ್ಲ, ಕಟಿಂಗಿಗೆ ಟೈಮು ಎಲ್ಲ ತುಂಬಾ ಲೇಟ್ ಆಗತ್ತೆ. ನೀವು ಮಾಡಿ, ಟೈಮ್ ಇದ್ರೆ ಮಾಡಿ, ಸಡನ್ ಆಗೆಲ್ಲ ಆಗೋ ರೆಸಿಪಿ ಅಲ್ಲ ಇವು. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಇಷ್ಟು ದಿವಸ ಬ್ಲಾಗ್ ಮಾಡಿರ್ಲಿಲ್ಲ, ಅದಕ್ಕೆ ಫುಡ್ ಬ್ಲಾಗಲ್ಲಿ ಬಂದಿದ್ದೀನಿ. ಸುಮ್ಮನೆ ಇನ್ಮೇಲೆ ಫುಡ್ ಎಲ್ಲ ಮಾಡೋದ, ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿದ್ದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿನ ನೀವು ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.